ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಸಂಡೇ ವ್ಲಾಗ್ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದನ್ನ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ. ಭಾನುವಾರ ಆಗಿರೋದ್ರಿಂದ ತುಂಬ ಲೇಟಾಗಿ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ನೆಕ್ಸ್ಟು ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ನೆಕ್ಸ್ಟು ಈಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಅದಾದ ನಂತರ ನೆಕ್ಸ್ಟು ಹಿಟ್ಟು ರವೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅದೆಲ್ಲ ಎತ್ತಿಟ್ಕೊತೀನಿ ಮೊದಲಿಗೆ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ತಾಲಿಪೆಟ್ಟು ಅಂತ ಹೇಳ್ತೀವಿ. ತಾಲಿಪೆಟ್ಟು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈಗ ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅಂತಾರಲ್ವ, ಅಂಥವ್ರಿಗೆ ಈ ರೀತಿ ಮಾಡಿ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಎಳ್ಳು ಮತ್ತು ಎಣ್ಣೆ ತೊಗೊಂಡೆ. ನೆಕ್ಸ್ಟು ಸೊಪ್ಪು ತೊಳೆಯೋದಕ್ಕೆ ನೀರು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಪಾಲಕ್ ಸೊಪ್ಪು. ನಮ್ಮ ಅತ್ತಿಗೆ ಬಂದಿದ್ದರು, ಅವರು ತೊಗೊಂಡಿದ್ರು ಒಂದೊಂದು ಕಟ್ಟು. ಇದು ಮೆಂತ್ಯ ಸೊಪ್ಪು. ಒಂದೊಂದು ಕಟ್ಟು ನನಗೆ ಜಾಸ್ತಿ ಆಗುತ್ತಮ್ಮ, ನೀನು ಸ್ವಲ್ಪ ತೊಗೋ ಅಂತ ಕೊಟ್ಟೋಗಿದ್ರು. ಅದೇ ಸೊಪ್ಪಿಂದ ನಾನೀಗ ರೆಸಿಪಿನ ತಯಾರು ಮಾಡ್ತಾಯಿದ್ದೀನಿ. ಇದು ತೆಂಗಿನಕಾಯಿ ತುರಿ. ಒಂದು ತೆಂಗಿನಕಾಯಿ ತೊಗೊಂಬಂದು ಚೆನ್ನಾಗಿ ತುರಿದಿಟ್ಟಿರ್ತೀನಿ. ನೆಕ್ಸ್ಟು ಅದು ಖಾಲಿ ಆದಮೇಲೆ ಮತ್ತೆ ಕಾಯಿ ತಂದು ತುರಿದಿಟ್ಟಿರ್ತೀನಿ. ಯಾವ ರೆಸಿಪಿಗೆ ಬೇಕಾಗುತ್ತೆ ಯೂಸ್ ಮಾಡ್ಕೊಳ್ತೀನಿ. ಕೆಲವೊಂದು ರೆಸಿಪಿಗೆ ನಾನು ಯೂಸ್ ಮಾಡಲ್ಲ. ಈಗ ಮೆಂತ್ಯ ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕ್ತೀನಿ. ನೆಕ್ಸ್ಟು ಉಪ್ಪು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಕೂಡ ಹಾಕೋಬೋದು. ಕಲ್ಲುಪ್ಪು ಖಾಲಿಯಾಗಿತ್ತು. ಭರಣಿನ ನಾನು ತೊಳೆದು ಒಣಗೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಒಣಗಿ ಆದಮೇಲೆ ಅದರಲ್ಲಿ ಉಪ್ಪನ್ನು ಸ್ಟೋರ್ ಮಾಡ್ತೀನಿ, ಕಲ್ಲುಪ್ಪು. ಈಗ ಪುಡಿ ಉಪ್ಪನ್ನೇ ಹಾಕಿ ಸೊಪ್ಪು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕೂಡ ನೀಟಾಗಿ ಕಟ್ ಮಾಡಿ ತೊಳೆದು ಪಕ್ಕಕ್ಕೆ ಒಂದು ಪ್ಲೇಟಲ್ಲಿ ಇಟ್ಟಿರ್ತೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಒಣ ಖಾರದ ಪುಡಿ ಕೂಡ ಹಾಕೋಬೋದು. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ತೊಗೊಳ್ತೀನಿ. ದೊಡ್ಡದಾಗಿರೋದು ಒಂದು ಮಾತ್ರ ತೊಗೊಂಡಿದ್ದೀನಿ. ಅದು ಬ್ಯಾಡಗೆ ಮೆಣಸಿನ್ಕಾಯಿ ಅಂತಾರಲ್ವ, ಆ ಥರ ಖಾರ ಏನಿರಲಿಲ್ಲ. ನೆಕ್ಸ್ಟು ಒಂದು ಕಡ್ಡಿ ಕರಿಬೇವು. ನೀವು ಏನು ಕ್ವಾಂಟಿಟಿ ಮಾಡ್ತೀರಾ ನೋಡ್ಕೊಂಡು ಹಾಕ್ಕೋಬೋದು. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ನೆಕ್ಸ್ಟು ಈರುಳ್ಳಿ ಸಿಪ್ಪೆ ಎಲ್ಲ ಡಸ್ಟ್ಬಿನ್ಗೆ ಹಾಕಿ ಆವಾಗಲೇ ಕ್ಲೀನ್ ಮಾಡ್ಕೋಬೇಕು ಕಸಗಳೆಲ್ಲ. ನೆಕ್ಸ್ಟು ನೋಡಿ, ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದರ ನಂತರ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಪಾಲಕ್ಕು, ಮೆಂತ್ಯ, ಬೇರೆ ಬೇರೆ ಸೊಪ್ಪುಗಳು ಕೂಡ ಹಾಕೋಬೋದು. ಇಲ್ಲಿ ನಾನು ಮೆಂತ್ಯ ಪಾಲಕ್ ಅಷ್ಟೇ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಕೂಡ ಹಾಕೋಬೋದು. ಬೇರೆ ಬೇರೆ ಸೊಪ್ಪು ನೀವು ಯಾವುದು ಇಷ್ಟಪಡ್ತೀರ ಆ ಸೊಪ್ಪುಗಳೆಲ್ಲ ಹಾಕೋಬೋದು. ಈಗ ನೋಡಿ, ಈರುಳ್ಳಿ, ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ನೆಕ್ಸ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಆಪ್ಷನಲ್, ಹಾಕ್ಕೊಳ್ಬೇಕಂತೇನಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬಿಳಿ ಎಳ್ಳು, ಹುರಿದಿದ್ದಾದರೂ ಹಾಕ್ಕೊಳ್ಳಿ, ಹಸಿದಾದರೂ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಎಳ್ಳು 1 ಸ್ಪೂನಷ್ಟು ಹಾಕಿ, ರಿಚ್ ಕ್ಯಾಲ್ಶಿಯಂ ಅದರಲ್ಲಿರುತ್ತೆ. ಕೆಲವೊಂದು ರೆಸಿಪಿಗೆ ಆ್ಯಡ್ ಮಾಡಬೇಕಾಗತ್ತೆ. ಇದಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕಬೇಕಿತ್ತು, ನಾನು ಮರೆತೋಗಿದ್ದೆ. ಅದಾದಮೇಲೆ ಮಧ್ಯದಲ್ಲಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಈಗ ನೋಡಿ, ಖಾರ, ಉಪ್ಪು, ಧನಿಯಾ ಪುಡಿ ಹಾಕಬೇಕು. ಖಾರ, ಧನಿಯಾ ಪುಡಿ, ಅರಿಶಿಣ ಪುಡಿ ಬೇಕಿದ್ದರೆ ಅದೇನು ಹಾಕಲೇಬೇಕಂತೇನಿಲ್ಲ. ಅದು ಮೊದಲೇ ಹಾಕಬೇಕಿತ್ತು, ಮರೆತೋಗಿ ಆಮೇಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದೇನು ಅಷ್ಟೊಂದು ಖಾರವಾಗಿರಲಿಲ್ಲ, ಹಾಗಾಗಿ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ 1 ಸ್ಪೂನು. ನೆಕ್ಸ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಅಂದರೆ ಬರೀ ಧನಿಯಾ ಪುಡಿ ಅಲ್ಲ, ಅದು ಧನಿಯಾ, ಮೆಂತ್ಯ, ಕಾಳುಮೆಣಸು, ಜೀರಿಗೆ ಈ ರೀತಿ ಹಾಕಿಬಿಟ್ಟು, ಒಟ್ಟಿನಲ್ಲಿ ಧನಿಯಾವನ್ನು ಜಾಸ್ತಿ ಕ್ವಾಂಟಿಟಿ ಇರುತ್ತೆ. ಆ ಥರದ ಒಂದು ಪೌಡ್ರದು ಸಾಂಬಾರುಗಳಿಗೆ, ಪಲ್ಯಗಳಿಗೆ, ಕೆಲವೊಂದು ರೆಸಿಪಿಗಳಿಗೆ ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ, ಮಿಕ್ಸ್ ಆದ ನಂತರ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಅಂದರೆ ಬೋಂಡ ಹಿಟ್ಟು. ನೆಕ್ಸ್ಟ್ ಚಿರೋಟಿ ರವೆ, ಆಮೇಲೆ ಮೊಸರು. ಈಗ ನಾನು ಯಾವುದೆಷ್ಟನ್ನು ಹಾಕ್ತೀನಿ ನೋಡಿ.
1 ಸ್ಪೂನು ಗೋಧಿ ಹಿಟ್ಟು ಹಾಕ್ತೀನಿ, 2 ಸ್ಪೂನ್ ಅಂದರೆ ಟೇಬಲ್ ಸ್ಪೂನ್ ಅದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ನೀವು ಯಾವ ಹಿಟ್ಟು ಹೆಚ್ಚು ಕಮ್ಮಿ ಬೇಕಾದ್ರೂ ಹಾಕೋಬೋದು. ಆಮೇಲೆ ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು ಕೂಡ ಹಾಕೋಬೋದು, ರಾಗಿ ಹಿಟ್ಟು ಹಾಕೋಬೋದು. ನೆಕ್ಸ್ಟು ಕಡಲೆ ಹಿಟ್ಟು 1 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಚಿರೋಟಿ ರವೆ. ನಾನು ಸ್ವಲ್ಪ ತಂದಿರ್ತೀನಿ, ಸುಮ್ಮನೆ ಹುಳ ಆಗಿಬಿಡುತ್ತೆ ಅಂತ ಅರ್ಧ ಕೆ ಜಿ ತಂದಿರ್ತೀನಿ, ಹಾಗಾಗಿ ಸ್ವಲ್ಪ ಇದೆ. ನೆಕ್ಸ್ಟು ಮೊಸರು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಯಾವ ವಸ್ತುಗಳು ಎಲ್ಲೆಲ್ಲಿರುತ್ತೋ ಅದನ್ನೆಲ್ಲ ಇಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು. ಮೊದಲು ಈ ಕೆಲಸ ಆಗಿಬಿಡ್ಬೇಕು ನನಗೆ, ನನ್ನದೊಂಥರ ಇದು ಮೈಂಡ್ಸೆಟ್ಟು, ಇಲ್ಲಾಂದರೆ ಡಬಲ್ ಕೆಲಸ ಆಗುತ್ತೆ. ನೀಟಾಗಿ ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಬಿಡ್ತೀನಿ. ಇಟ್ಟು ಆದ ನಂತರ ಈಗ ನೋಡಿ 1 ಕೆ ಜಿ, ಅರ್ಧ ಕೆ ಜಿ ಇರುವಂಥದ್ದು ಮೇಲೆ ಕಬೋರ್ಡಲ್ಲಿರುತ್ತೆ. ಸ್ವಲ್ಪ ಜಾಸ್ತಿ ಇರುವಂಥದ್ದು ಕೆಳಗಡೆ ಕಬೋರ್ಡಲ್ಲಿ ಇಟ್ಟಿರ್ತೀನಿ. ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು ಆ ಥರದ್ದೆಲ್ಲ, ಗೋಧಿ ಹಿಟ್ಟು ಅವೆಲ್ಲ ಜಾಸ್ತಿ ಇರ್ತದೆ. 2 ಕೆ ಜಿ 3 ಕೆ ಜಿ ಇರುತ್ತಲ್ಲ, ಅದನ್ನು ಕೆಳಗಿಡ್ತೀನಿ. ನೆಕ್ಸ್ಟ್ ಇವಾಗ ನೀರೇನು ಅವಶ್ಯಕತೆ ಇಲ್ಲ, ಆದರೂ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ, ನೀರು ಹಾಕ್ದೇನೆ. ಆಮೇಲೆ ಇದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೋಬೋದು, ಸೌತೆಕಾಯಿ ತುರಿ ಹಾಕ್ಕೋಬೋದು, ಇನ್ನು ಬೇರೆದೆಲ್ಲ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೋಬೋದು ನೀವು ಇಷ್ಟಪಡುವಂಥದ್ದು. ಆಲೂಗಡ್ಡೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು 5 ನಿಮಿಷ 10 ನಿಮಿಷನಾದರೂ ಬಿಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಈಗ ನಾನೊಂದು ಸ್ಟೀಲ್ ಡಬ್ಬಿಲಿ ಹಾಕಿದ್ದೀನಿ, ಪಾತ್ರೆಯಿಂದ ತೆಗ್ದೆ, ಯಾಕಂದರೆ ಉಳಿದ್ರೆ ನೆಕ್ಸ್ಟ್ ಹಾಗೆ ಫ್ರಿಜ್ಜಿಗೆ ಇಡ್ಬೋದು ಅಂತ. ಕಲ್ಲುಪ್ಪು ಖಾಲಿಯಾಗಿತ್ತು, ಅದನ್ನು ತೊಳೆದ್ಬಿಟ್ಟು ಒಣಗೋದಕ್ಕೆ ಇಟ್ಟಿದ್ದೆ, ಒಣಗಿದೆ. ನೆಕ್ಸ್ಟು ಹಾಕ್ತೀನಿ ಅದಕ್ಕೆ ಕಲ್ಲುಪ್ಪಿನ ಪ್ಯಾಕೆಟು. ನೆಕ್ಸ್ಟು ಭಾನುವಾರ ಅಂತ ನಾನು ಪಾತ್ರೆಗಳನ್ನು ಹಾಗೆ ಇಟ್ಟಿದ್ದೆ, ರಾತ್ರಿ ಊಟ ಮಾಡಿದ್ದೆಲ್ಲ ಈಗ ತೊಳಿತಾ ಇದ್ದೀನಿ. ಈಗ ಒಂದು 10 ನಿಮಿಷ ಹಿಟ್ಟು ನೆನೆಯೋಕೆ ಇಟ್ಟಿದ್ದೀನಿ ಅಲ್ವಾ, ಹಿಟ್ಟು ನೆನೆಯೋಷ್ಟೊತ್ತಿಗೆ ಪಾತ್ರೆಗಳೆಲ್ಲ ತೊಳ್ಕೊಂಬಿಡೋಣ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ಅವಾಗಿಂದವಾಗೆ ಕೆಲಸ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನಾಗಿರುತ್ತೆ. ಆಮೇಲೆ ಆದಷ್ಟು ರಾತ್ರಿಯೇ ಪಾತ್ರೆ ತೊಳೆದಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡೋದು ಆಲ್ಮೋಸ್ಟು, ಯಾವತ್ತೋ ಒಂದ್ಸಲ ಈ ರೀತಿ ಭಾನುವಾರ ಅಥವಾ ನಾಳೆ ಏನು ರಜೆ ಇದೆ, ನನ್ನ ಕೆಲಸ ಕಡಿಮೆ ಇದೆ ಅನ್ನುವಾಗ ರಾತ್ರಿ ಪಾತ್ರೆ ತೊಳೆದು ಬಿಟ್ಟಿರ್ತೀನಿ. ಆಲ್ಮೋಸ್ಟು ನಾನು 95% ನಾನು ತೊಳೆದೇ ಮಲಗೋದು, ರಾತ್ರಿ ಪಾತ್ರೆ ತೊಳೆದೇ ಮಲಗೋದು, ಕ್ಲೀನಾಗಿಟ್ಟು ಮಲಗೋದು. ಯಾಕಂದರೆ ಬೆಳಗ್ಗೆ ಅಡುಗೆ ಮನೆಗೆ ಬಂದಾಗ ಕ್ಲೀನಾಗಿರ್ಬೇಕು ಅಡುಗೆ ಮನೆ, ಆವಾಗಲೇ ಒಂಥರ ಪೀಸ್ಫುಲ್ಲಾಗಿರುತ್ತೆ ಅವತ್ತಿನ ದಿನ. ಇಲ್ಲಾಂದರೆ ಗಡಿಬಿಡಿ ಆಗೋದು, ಒಂಥರ ಚೆನ್ನಾಗಿರಲ್ಲ ಮೈಂಡ್, ಆ ರೀತಿ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಆವಾಗಿಂದವಾಗೆ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪಾತ್ರೆಗಳೆಲ್ಲ ಕ್ಲೀನಾಗೇ ಇರುತ್ತೆ ಸಿಂಕಲ್ಲಿ. ಅಂದರೆ ಈಗ ಊಟ ಮಾಡ್ತೀವಲ್ವಾ, ಕರಿಬೇವು, ಉಳಿದಿರುವಂಥ ತರಕಾರಿ ಅದೆಲ್ಲ ಇರುತ್ತಲ್ಲ, ಹಾಗೆ ಸಿಂಕಲ್ಲಿ ಹಾಕೋದಕ್ಕಿಂತ ಮುಂಚೆನೇ ನಾವು ಡಸ್ಟ್ಬಿನ್ಗೆ ಹಾಕಿ ಕ್ಲೀನಾಗಿರೋ ಪಾತ್ರೆಗಳನ್ನು ಸಿಂಕಲ್ಲಿ ಹಾಕಿದರೆ ಸಿಂಕ್ ಕಟ್ಕೊಳ್ಳೋದು ಆ ಥರದ್ದೆಲ್ಲ ಆಗೋಲ್ಲ. ಆಮೇಲೆ ಕ್ಲೀನಾಗಿರುತ್ತೆ. ಮೊದಲೇ ನಾವು ಡಸ್ಟ್ಬಿನ್ಗೆ ಹಾಕುವಂಥ ಅಭ್ಯಾಸನ ಮಾಡ್ಕೋಬೇಕು. ದೊಡ್ಡವ್ರು ಹೇಗೆ ಮಾಡ್ತೀವೋ ಮಕ್ಕಳು ಕೂಡ ಹಾಗೆ ಮಾಡ್ತಾರೆ. ಒಣ ಕಸ ಬೇರೆ, ಹಸಿ ಕಸ ಬೇರೆ, ಇವಾಗಂತೂ ಕಂಪಲ್ಸರಿ ಹಳ್ಳಿ ಕಡೆ, ಸಿಟಿ ಕಡೆ ಎಲ್ಲ ಕಡೆಯೂ ಫಾಲೋ ಮಾಡ್ತಾರಲ್ವ, ಹಾಗೆ ನೋಡಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈ ರೀತಿ ಒಂದು ಬುಟ್ಟಿಗೆ ಹಾಕ್ತೀನಿ. ನೀಟಾಗಿ ಡ್ರೈ ಆದಮೇಲೆ ಅದನ್ನು ಪಾತ್ರೆ ಸ್ಟ್ಯಾಂಡಿಗಾಗಲಿ ಡ್ರಾದಲ್ಲಾಗಲಿ ನಾನು ಜೋಡಿಸ್ಕೊಳ್ಳುವಂಥದ್ದು. ಹಸಿ ಪಾತ್ರೆ ಯಾವುದೇ ಕಾರಣಕ್ಕೂ ಇಡಬಾರ್ದು, ರಸ್ಟ್ ಹಿಡಿಯುತ್ತೆ. ಸ್ಟೀಲ್ದು ಅದೆಲ್ಲ ಇಟ್ಟಿರ್ತಾರೆ ಕಬೋರ್ಡಲ್ಲಿ. ಆಮೇಲೆ ಆ ಥರದ್ದು ರ್ಯಾಕ್ ಇಲ್ಲ ಅಂದರೂ ಕೂಡ ಮುಚ್ಚಿಡ್ತೀವಲ್ವ, ಗಾಳಿ ಆಡಲ್ಲ, ಡ್ರೈ ಮಾಡಿಬಿಟ್ಟೆ ನಾವು ಕಬೋರ್ಡಲ್ಲಿ ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಈ ರೀತಿ ಬಾಳೆ ಎಲೆ ಅಥವಾ ಕವರು, ಅಥವಾ ಅದೇನೋ ಬರುತ್ತಲ್ವ ಒಬ್ಬಟ್ಟಿನ ಕವರು ಅಂತ ಏನೋ ತೋರಿಸ್ತಾರೆ, ಆ ಥರ ಬಟರ್ ಪೇಪರ್ ಆಗಲಿ, ಹೋಳಿಗೆ ಸೀಟ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಅದಕ್ಕೆ ಎಣ್ಣೆ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಒಬ್ಬಟ್ಟು ತಟ್ತೀವಿ ಅಲ್ವ, ಆ ರೀತಿ ತಟ್ಟಬೇಕಾಗತ್ತೆ. ಚಿಕ್ಕದಾಗಿ ತಟ್ಕೊಂಡ್ರೆ ಬೆಟರ್, ಯಾಕಂದರೆ ದೊಡ್ಡದಾದರೆ ಹರಿದೋಗ್ಬಿಡುತ್ತೆ, ಹರಿದೋಗೋ ಚಾನ್ಸಸ್ ಇರುತ್ತೆ ನಾವು ಮೇಲೆತ್ತಿ ಹಾಕೋಷ್ಟೊತ್ತಿಗೆ. ಹಾಗಾಗಿ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ತೆಳುಗಾದರೂ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಇಂಟ್ರೆಸ್ಟ್ ಅದು. ಚಿಕ್ಕ ಮಕ್ಕಳಿಗೆ ಮಾಡಬೇಕಾದ್ರೆ ಚಿಕ್ಕದು ಮಾಡಿದರೆ ಇಷ್ಟ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಮೀಡಿಯಮ್ಮಾಗಿ ದೊಡ್ಡವ್ರಿಗೆ ಒಂದು 2-3 ತಿಂದರೆ ಸಾಕಾಗುತ್ತೆ. ಆಮೇಲೆ ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ಎಷ್ಟು ಹೆಲ್ದಿ ಅಂದರೆ ರಿಚ್ ಪ್ರೋಟೀನು, ಫೈಬರು, ಪ್ರತಿಯೊಂದು ವಿಟಮಿನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಈ ರೀತಿ ಮಾಡಿಕೊಂಡು ತಿನ್ನಿ, ಸಾಧ್ಯ ಆದರೆ ವಾರಕ್ಕೊಂದು ಸಲಿನೋ 2 ಸಲಿನೋ
3 ಸಲಿನೂ ಮಾಡ್ಕೊಂಡು ತಿನ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಬ್ರೇಕ್ಫಾಸ್ಟು ಅಥವಾ ಡಿನ್ನರು ಅಥವಾ ಲಂಚು ಯಾವುದಕ್ಕಾದ್ರೂ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡ್ಕೋಬೋದು. ಒಂದಿನ ಮೆಂತ್ಯ ಸೊಪ್ಪು, ಒಂದಿನ ಪಾಲಕ್ ಸೊಪ್ಪು, ಒಂದಿನ ತರಕಾರಿಗಳು, ಈ ರೀತಿ ತರಕಾರಿಗಳನ್ನು ತುರಿದ್ಬಿಟ್ಟು ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಬಟ್ ತುರಿದ್ಬಿಟ್ಟು ಹಾಕೋದೇ ಬೆಟರ್. ನೆಕ್ಸ್ಟ್ ನಂದು ಊಟ ಕೂಡ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬುಕ್ಕು ಓದಿ, ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ, ಟೀ ಮಾಡ್ಕೊಂಡು ಕುಡಿದು, ಈ ರೀತಿ ಭಾನುವಾರದ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ.